ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಂದರೆ ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ಸುಲ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿಕೊಂಡು ನೋಡಿ, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊತ ಹೋಗೋಣ. ಅಂದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಹಾಗಾಗಿ ತಿನ್ನೋಕ್ಕೂ ಕೂಡ ಉಪ್ಪಿಟ್ಟು ಜೊತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದೇ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಯಾಕಂದರೆ ನಿಮ್ಮ ಡಿಪೆಂಡ್, ನೀವು ಎಷ್ಟು ಉಪ್ಪಿಟ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ನಾನಿಲ್ಲಿ ಇಬ್ಬರಿಗೆ ಆಗೋವಷ್ಟು ಉಪ್ಪಿಟ್ಟು ಮಾಡ್ತಿರೋದ್ರಿಂದ ನಾನು ಒಂದೇ ಒಂದು ಆಲೂಗಡ್ಡೆ ಮಾತ್ರ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಆಗಿದೆ. ನೆಕ್ಸ್ಟ್ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸಿಪ್ಪೆ ಸುಲಿದು ತೊಳ್ಕೊಂಡಿದ್ದೀನಿ. ನೋಡಿ, ಅದನ್ನು ಕೂಡ ಅಷ್ಟೇ, ಅದನ್ನು ಕೂಡ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಕ್ಯಾರೆಟ್ ಆ್ಯಕ್ಚುಲಿ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗನೂ ಬೇಯುತ್ತೆ, ಚೆನ್ನಾಗೂ ಇರುತ್ತೆ. ನೋಡಿ, ನಾನು ಇಷ್ಟಿಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಇಷ್ಟ ಆಗಿದೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು 4 ಬೀನ್ಸ್ ತೊಗೊಂಡಿದ್ದೀನಿ. ತೊಳ್ಕೊಂಡು ಕ್ಲೀನ್ ಮಾಡಿ ನೋಡಿ, ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀವು ಎಷ್ಟು ತೊಗೋತೀರಾ, ನೀವೆಷ್ಟು ಉಪ್ಪಿಟ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಈ ರೀತಿ ಬಂದಿದೆ. ನೆಕ್ಸ್ಟ್ 3 ಈರುಳ್ಳಿ ತೊಗೊಂಡಿದ್ದೀನಿ, ಸಾಂಬಾರು ಈರುಳ್ಳಿ. ಅದನ್ನು ಕ್ಲೀನ್ ಮಾಡಿಕೊಂಡು ಸಿಪ್ಪೆ ಸುಲಿದು ನೋಡಿ, ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಾಯಿತು. 3 ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಳ್ಳೋಣ. ಉಪ್ಪಿಟ್ಟಿಗೆ ಈರುಳ್ಳಿ ಜಾಸ್ತಿ ಇರಬೇಕು, ಹಾಗಾಗಿ ನಾನು 3 ಈರುಳ್ಳಿನ ತಗೊಂಡಿದ್ದೀನಿ. ನೋಡಿ, ಇಷ್ಟು ಕಟ್ ಮಾಡ್ಕೊಂಡಾಯಿತು. 3 ಕೂಡ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನು ಒಂದು 3 ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ನೋಡಿ, ತೊಟ್ಟು ಬಿಡಿಸ್ಬಿಟ್ಟು 3 ಹಸಿಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಆಗಿದೆ. ನೆಕ್ಸ್ಟ್ ನಾನು ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಜಾಸ್ತಿ ಹಾಕಬಾರ್ದು ಉಪ್ಪಿಟ್ಟಿಗೆ, 1 or 2 ಅಷ್ಟೇ. ಜಾಸ್ತಿ ಉಪ್ಪಿಟ್ಟು ಮಾಡ್ತೀರಾ ಅಂದರೆ 1, 2, 3 ಹಾಕಿ. ಇಲ್ಲ ಸ್ವಲ್ಪ ಕಡಿಮೆ ಮಾಡ್ತೀನಿ ಅಂದರೆ 1 ಹಾಕಿದ್ರೆ ಬೆಸ್ಟ್. ಬಿಕಾಸ್ ಉಪ್ಪಿಟ್ಟು ಹುಳಿ ಇದ್ದರೆ ಚೆನ್ನಾಗಿ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಖಾರ ಉಪ್ಪು ಥರ ಇದ್ದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ನೋಡಿ, ಈ ರೀತಿ ಆಗಿದೆ. ನೆಕ್ಸ್ಟು ಒಂದೇ ಒಂದು ಎಳೆ ಇದನ್ನು ತೊಗೊಂಡಿದ್ದೀನಿ. ನೋಡಿ, ಕೊತ್ತಂಬರಿ ಮತ್ತು ಪುದೀನ, ಅದನ್ನು ಕೂಡ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಹಚ್ಕೋಬೇಕು. ನೋಡಿ, ಈ ರೀತಿ ಆಗಿದೆ. ನೆಕ್ಸ್ಟ್ ಕರಿಬೇವು ಒಂದು 10 ತಗೊಂಡಿದ್ದೀನಿ. ಮತ್ತು ಹೆಚ್ಚಿಟ್ಕೊಂಡಿರೋ ತರಕಾರಿ ಮತ್ತು ಹಸಿ ಬಟಾಣಿ ಕೂಡ ಹಾಕಿದ್ದೀನಿ. ನೋಡಿ, ಹೆಚ್ಚಿಟ್ಕೊಂಡಿರೋದು ಈ ಥರ ಇದೆ. ನೆಕ್ಸ್ಟ್ ನಾನು ಆಶೀರ್ವಾದ ಅವ್ರದ್ದು ಬನ್ಸಿರವೆ ತೊಗೊಂಡಿದ್ದೀನಿ. ಅದರಲ್ಲಿ 1 ಲೋಟ ತೊಗೊಂಡಿದ್ದೀನಿ. ಇಬ್ಬರಿಗಲ್ವಾ, ಸೊ 1 ಲೋಟ. ನೀವೆಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ಜನಕ್ಕೆ ತೊಗೊಳ್ಳಿ. ಮತ್ತು ಹುರಿಯೋಕೆ ರೆಡಿ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೆ ಬನ್ಸಿರವೆ ಚೆನ್ನಾಗಿರುತ್ತೆ ಮತ್ತು ಶೈನಿ ಆಗಿರುತ್ತೆ ಉಪ್ಪಿಟ್ಟು. ನೋಡಿ, ಈ ರೀತಿ ಮಿಕ್ಸ್ ಮಾಡಬೇಕು. ಎಲ್ಲೂ ಎಣ್ಣೆದು ಗಂಟು ಉಳಿಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿಬೇಕು. ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ, ಸ್ಮೆಲ್ ಬರುತ್ತೆ. ನೋಡಿ, ಈ ರೀತಿ ಹಾಕ್ಕೋಬೇಕು. ನೋಡಿ, ಆ ರೀತಿ ಮಾಡಿ. ಈಗ ನೋಡಿ, ಎಲ್ಲ ಗಂಟೆಲ್ಲ ಹೋಗ್ತಿದೆ. ಬಾಡಿಸ್ತಾ ಇದ್ದೀನಿ. ನೋಡಿ, ಗೊತ್ತಾಗ್ತಿದೆ ನಿಮಗೆ ಡಿಫ್ರೆನ್ಸು. ನೋಡಿ, ರೆಡಿಯಾಗಿರೋ ರವೆ ಈ ಥರ ಇದೆ. ನೋಡಿ, ಎಷ್ಟು ನೀಟಾಗಿ ಕಲರ್ ಚೇಂಜ್ ಆಗಿದೆ. ನೆಕ್ಸ್ಟ್ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಉಪ್ಪಿಟ್ಟಿಗೆ ಜಾಸ್ತಿ ಎಣ್ಣೆ ಇರಬೇಕು. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವು
ಮತ್ತು ಈರುಳ್ಳಿ, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅದನ್ನು ಬಾಡಿಸ್ಕೋಬೇಕು. ಫಸ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೋಬೇಕು. ನೋಡಿ ಆಲ್ರೆಡಿ ಚೇಂಜ್ ಆಗ್ತಾ ಬರ್ತಾ ಇದೆ. ನೋಡಿ ಈ ರೀತಿ ಬಾಡಿಸ್ಕೋಬೇಕು. ನೆಕ್ಸ್ಟು ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಫ್ರೈ ಆಗಲೇಬೇಕು. ನೋಡಿ ಈ ರೀತಿ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಬೇಯೋಕೆ ಬಿಡಬೇಕು. ಚೆನ್ನಾಗಿ ಬೆಂದಾಗಿದೆ. ನೋಡಿ ಬೇಯ್ತಾ ಇದೆ. ಈ ರೀತಿ ಬೇಯಬೇಕು. ನೆಕ್ಸ್ಟ್ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ತರಕಾರಿ, ಅದನ್ನು ಹಾಕಬೇಕು. ನೋಡಿ ಹಾಕಿ ಅದನ್ನು ಕೂಡ ಬಾಡಿಸ್ಕೋಬೇಕು. ಎಣ್ಣೆಯಲ್ಲಿ ಸ್ವಲ್ಪ ಬೇಯೋವರೆಗೂ ಬಾಡಿಸ್ಕೊಳ್ಳೇಬೇಕು. ನೋಡಿ ಈ ಥರ ಬಾಡಿಸ್ಕೋಬೇಕು. ಆಲ್ರೆಡಿ ಎಣ್ಣೆಯಲ್ಲಿ ಬೇಯ್ತಾ ಇದೆ ಸ್ವಲ್ಪ ಸ್ವಲ್ಪ. ಅದು ನೋಡಿ ಬೆಂದು ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲ್ಲರು ಎಷ್ಟು ಡಿಫ್ರೆನ್ಸ್ ಇದೆ ಆವಾಗ ಹಾಕಿದ್ದಕ್ಕೆ. ನೋಡಿ ನಾನು 1 ಕಪ್ಪು 1 ಲೋಟ ರವೆಗೆ 4 ಲೋಟ ನೀರು ಹಾಕಿದ್ದೀನಿ. ಯಾಕಂದರೆ ತರಕಾರಿ ಬೇಯಬೇಕು. ಸೊ ಅದಕ್ಕೆ ಉಪ್ಪಿಟ್ಟು ರವೆ ಕೂಡ ಬೇಯಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಾಣ್ತಿದೆ ಬೇಯ್ತಾ ಇರೋದು, ಕುದಿ ಬರ್ತಾ ಇರೋದು. ನೋಡಿ ಬೇಯ್ತಾ ಇದೆ, ತರಕಾರಿ ಎಲ್ಲ ಬೇಯ್ತಾ ಇದೆ. ನೋಡಿ ಎಷ್ಟು ನೀಟಾಗಿ ಬೇಯ್ತಾ ಇದೆ. ನೋಡಿ ತರಕಾರಿ ಎಲ್ಲ ಬೆಂದಾಗಿದೆ. ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ ಎಲ್ಲ ಆಗಿದೆ. ರವೆ ಹಾಕ್ತಾಯಿದ್ದೀನಿ. ನೋಡಿ ನೋಡಿ ರವೆ ಹಾಕಿ ಇವಾಗ ಎಲ್ಲೂ ಬಿಡ್ದಂಗೆ, ಸ್ಪೂನ್ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು. ರವೆ ಹಾಕಿ ಆಯಿತು. ನೋಡಿ ಸ್ಪೂನಿಂದ ತಿರುಗಿಸ್ತಾ ಇರಬೇಕು. ಬಿಟ್ಟರೆ ಗಂಟಾಗ್ಬಿಡುತ್ತೆ. ನೋಡಿ ನೋಡಿ ಈ ರೀತಿ ಈ ಕನ್ಸಿಸ್ಟೆಂಟಿಗೆ ಬಂದಮೇಲೆ ಉಪ್ಪಿಟ್ಟು ತಳ ಹಿಡಿಯೋದು ಸಹಜ. ಬಟ್ ಅದನ್ನು ಹಿಡಿದೇ ಒಂದು ಸ್ವಲ್ಪ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ನೋಡಿ ಸ್ವಲ್ಪ ಈ ಥರ ಮಾಡ್ತಾ ಇರಬೇಕು. ನೋಡಿ ನೋಡಿ ಎಷ್ಟು ನೀಟಾಗಿ ಬರ್ತದೆ. ನೋಡಿ ಫೈನಲಿ ಹಿಂಗಿದೆ ಉಪ್ಪಿಟ್ಟು. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಬಾಯ್.